ಕಲಬುರಗಿ ನಗರದಲ್ಲಿಂದು ನಂದಿಕೂರು ಗ್ರಾಮ ಪಂಚಾಯಿತಿಯಲ್ಲಿ ಬರುವ ನಾಗನಹಳ್ಳಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಸ್ಯಾಮ್ಜಿಯೋಸ್ ಪ್ಯಾಲಿಯೇಟಿವ್ ಕೇರ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮ ಪ್ರಭು ಪಾಟೀಲ್ ಈ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ನೀಲಕಂಠರಾವ್ ಮುಲುಗೆ, ಪವನಕುಮಾರ್ ಒಳಕೇರಿ, ಸಂಗಮೇಶ್ ನಾಗನಹಳ್ಳಿ, ಮಲ್ಲಿನಾಥ್ ಇಟಗಿ, ನಾಗೇಂದ್ರ ಶರ್ಮಾ, ಕುಪೇಂದ್ರ ವರ್ಮಾ, ಶರಣು ಕರೇಕಲ್, ಭೀಮಶಂಕರ್ ನಂದೀಪುರ್, ಶಿವಕುಮಾರ್ ಬಿರಾದಾರ್, ಹುಸನಯ್ಯ ಗುತ್ತೇದಾರ್, ಪ್ರಕಾಶ್ ನಾಗನಹಳ್ಳಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದು ಪೂಜಾರಿ ಮತ್ತು ಇತರರು ಉಪಸ್ಥಿತರಿದ್ದರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಈ ನಮ್ಮ ಉತ್ತರ ಕರ್ನಾಟಕದ ಮೊದಲ ಪ್ಯಾಲಿಯೇಟಿವ್ ಕೇಂದ್ರ ಏನು ಶಾಮೋಜಿಯಸ್ ಪ್ಯಾಲಿಯೇಟಿವ್ ಕೇರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ SPC ಒಂದು ಒಳ್ಳೆಯ ಆರೋಗ್ಯದ ಬಗ್ಗೆ ಎಲ್ಲನ ಹೆಲ್ತ್ ಚೆಕಪ್ ಮಾಡಿ ಮನಸ್ಸಿನಲ್ಲಿ ಹಳ್ಳಿಯಲ್ಲಿ ಸ್ವಾಭಾವಿಕವಾಗಿ ನೆಗಡಿ, ಕೆಮ್ಮು, ಜ್ವರ ಏನೇ ಬಂದರೂ ಕೂಡ ಯಾರೂ ಆಸ್ಪತ್ರೆಗೆ ಹೋಗೋದಿಲ್ಲ. ಶುಂಠಿ ತಿಂದೆ, ಮೆಣಸು ತಿಂದೆ, ನಮ್ಮ ಬೆಳ್ಳುಳ್ಳಿ ತಿಂದು ಏನೋ ಮಾಡ್ಕೊಂಡು ಹೋಗ್ತಾರೆ. ಯಾರಿಗೆ ಶುಗರ್ ಇದ್ದಿದ್ದು ಗೊತ್ತಾಗಂಗಿಲ್ಲ, ಯಾರು BP ಬಂದಿದ್ದು ಗೊತ್ತಾಗಲ್ಲ, ಹಾರ್ಟ್ ಬಂದಿದ್ದು ಗೊತ್ತಾಗಲ್ಲ. ಈ ಒಂದು ಏನು ನಮ್ಮ SPC ಅವರು ಪ್ರತಿಯೊಂದು ಹಳ್ಳಿಗೆ ತಿಂಗಳಿಗೆ ಒಂದು ಹಳ್ಳಿ, ಸುಮಾರು ಒಂದು ವಾರಕ್ಕೆ ಒಂದು, ಈ ರೀತಿ ಈ ಸುಮಾರು 4 ದಿವಸದಿಂದ ಇನ್ನೂ 6 ದಿವಸ 10 ದಿನಗಳ ಒಂದು ಆರೋಗ್ಯ ಶಿಬಿರದ ಕಾರ್ಯಕ್ರಮ ನಮ್ಮ ಪವನಕುಮಾರ್ ಒಳಕೇರಿಯವರ ನೇತೃತ್ವದಲ್ಲಿ ನಂದಿಕೂರಿನಿಂದ ಪ್ರಾರಂಭ ಆಗಿ ನಂದಿಕೂರು, ಸೀತ್ನೂರು, ಇವತ್ತು ನಾಗನಹಳ್ಳಿಗೆ ಬಂದಿದೆ. ಮುಂದೆ ಇನ್ನೂ 6 ದಿವಸ 6 ಹಳ್ಳಿಗಳಿಗೆ ಹೋಗ್ತಕ್ಕಂಥ, ಅಲ್ಲಿ ಹೋಗಿ ಏನು ಹಳ್ಳಿಯಲ್ಲಿರ್ತಕ್ಕಂಥ ಜನ, ಕೂಲಿ ಕೆಲಸದ ಮೇಲೆ ರೈತಾಪಿ ಜನ, ಕೂಲಿಗಾರರು, ಇವರೆಲ್ಲರಿಗೂ ಏನಪ್ಪ ಅಂದರೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವಿರೋದಿಲ್ಲ. ಹೆಚ್ಚಿಗೆ ಚೆಕಪ್ ಮಾಡಲಿಕ್ಕೆ ಹೋಗೋದಿಲ್ಲ. ಚೆಕಪ್ ಮಾಡೋದು ಕೂಡ ಹೋದರೂ ಕೂಡ ಅವರಲ್ಲಿ ಹಣ ತೊಂದರೆ ಇರ್ತದೆ. ಫ್ರೀಯಾಗಿ ಸ್ವತಃ ಅವ್ರ ಮನೆಗೆ ಬಂದು ಇವತ್ತು 60 ಡಿಸೀಸ್ಗಳನ್ನು ಕಂಡುಹಿಡಿತಕ್ಕಂಥ ಮಷಿನ್ ತೆಗೆದುಕೊಂಡು ಅನುರಾಧ ಅವರು ಮತ್ತು ಮನೀಶ್ ಅವರು ಭಾಳ ಒಂದು ಒಳ್ಳೆಯ ತಜ್ಞರು ತಮ್ಮ ಸ್ವ ಇಚ್ಛೆಯಿಂದ ಹಳ್ಳಿಗೆ ಹೋಗಿ ಒಂದು ಒಳ್ಳೆಯ ಕಾರ್ಯಕ್ರಮ, ಆರೋಗ್ಯ ಶಿಬಿರದ ಕಾರ್ಯಕ್ರಮ ಮತ್ತು ಜನರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು. ಆರೋಗ್ಯದ ಬಗ್ಗೆ ಮನುಷ್ಯನಿಗೆ ಏನು ಕಾಯಿಲೆ ಅಂತ ಗೊತ್ತಾದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಇದೆ. ಇಲ್ಲದೆ ಹೋದರೆ ಅದು ಏನು ಬೆಳೀತೆ ಹೋಯ್ತು. ಈ ಕ್ಯಾನ್ಸರ್ ಬಂದು ಯಾರಿಗೆ ಗೊತ್ತಾಗೋದಿಲ್ಲ. ಲಾಸ್ಟ್ ಸ್ಟೇಜಿಗೆ ಒಂದು ಕೂಡಲೇ ಅದು ಮನುಷ್ಯ ಉಳಿಸಲಿಕ್ಕೆ ಆಗೋದಿಲ್ಲ. ಅದರಲ್ಲೇ ಅಡ್ವಾನ್ಸ್ ಏನಪ್ಪ ಅಂತ ಗೊತ್ತಾದರೆ ಟ್ರೀಟ್ಮೆಂಟ್ ಕೊಟ್ಟರೆ ಮನುಷ್ಯನ ಜೀವ ಉಳಿಸ್ತಕ್ಕಂಥದ್ದು ಇದೆ. ಹಿಂದಿನ ನಮ್ಮ ಇತಿಹಾಸ ತೆಗೆದು ನೋಡಿದ್ರೆ ಎಲ್ಲ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ 50ರಿಂದ 60 ವರ್ಷ ಯಾರೂ ಬದುಕೇ ಇಲ್ಲ. 60 ವರ್ಷ ಲಾಸ್ಟ್ ಲಿಮಿಟ್ ಇರ್ತದೆ. ಇವತ್ತು 80, 90, 100ವರೆಗೆ ಹೋಗ್ತಾಯಿದೆ. ಈ ಆರೋಗ್ಯದ ಅನೇಕ ಸಲಕರಣೆಗಳು, ಆರೋಗ್ಯದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟ ಔಷಧ ಬಂದ ಫಲವಾಗಿ ಇವತ್ತು ನಮ್ಮ ಹೆಲ್ತ್ ಆರೋಗ್ಯ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಒಳ್ಳೆಯ ಕೆಲಸ ಇದೆ. ಈ ಒಂದು SPG ಶಾಮೋಜಿಯಸ್ ಪ್ಯಾಲಿಯೇಟಿವ್ ಕೇರ್ನವರಿಗೆ ನಾನು ನಮ್ಮ ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ, ನಮ್ಮ ದಕ್ಷಿಣ ಮತಕ್ಷೇತ್ರದ ಪರವಾಗಿ, ಇಲ್ಲಿ ಸೇರಿರ್ತಕ್ಕಂಥ ನಾವು ನಮ್ಮ KPC ಸದಸ್ಯರಾದ ನೀಲಕಂಠರಾವ್ ಮುಲಗೇಜಿಯವರು, ಪವನ್ ಒಳಕೇರಿಯವರು, ವಿಜಯನವರು ಮತ್ತು ಪ್ರಕಾಶ್ ಅವರು, ನಮ್ಮ ಎಲ್ಲ ಪಂಚಾಯಿತಿ ಚೇರ್ಮನ್ ಭೀಮರಾವ್ ಅವರು, ಎಲ್ಲ ಸದಸ್ಯರು ಸೇರಿ ಇವತ್ತು ನಮ್ಮ ನಾಯಕರೇ ಇವತ್ತು ಚೆಕ್ ಮಾಡಿಕೊಂಡ್ರು. ಅವ್ರು ಏನಂದ್ರೆ ಒಮ್ಮನ್ನು ನೋಡಿರಲಿಲ್ಲ, ಚೆಕ್ ಮಾಡಿದಾಗ ಗೊತ್ತಾಯ್ತು ಶುಗರ್ ಬಂದದ, BP ಬಂದದ ಅಂತೇಳಿ. ಅದಕ್ಕೆ ಈ ರೀತಿ ಒಂದು ಅರಿವು ಮೂಡಿಸ್ತಕ್ಕಂಥ ಕೆಲಸ ಇದೆ. ಒಳ್ಳೆಯ ಕೆಲಸ ಇದೆ. ನಾವು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.